ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಜೀರಾ ಜ್ಯೂಸನ್ನ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಫಸ್ಟಿಗೆ ನಾನು ಗ್ಯಾಸ್ ಮೇಲೆ ಒಂದು ಚಿಕ್ಕದೊಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ, 2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಮೆಣಸುಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮೂರನ್ನು ನಾವೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಇದು ಜಾಸ್ತಿ ನಾವು ಕಪ್ಪಾಗೋ ತನಕ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಘಮ ಘಮ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ನಾವು ಆರೋಗ್ಯವಾಗಿ ಮನೆಯಲ್ಲೇ ಈ ಥರ ಜೀರಾ ಜ್ಯೂಸನ್ನ ಮಾಡಿಕೊಂಡ್ರೆ ಎಷ್ಟು ಹೆಲ್ದಿ ಆಗಿರ್ತೀವಿ ಗೊತ್ತಾ. ಈಗ ನಾವು ಅಂಗಡಿನಲ್ಲಿ ನಾವು ಕುಡಿತೀವಲ್ಲ, ಅದಕ್ಕೆ ಎಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ, ಶುಗರು, ಕಲರು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಈ ಥರ ಮನೆಯಲ್ಲಿ ನಾವು ಸಿಂಪಲಾಗಿ ಮಾಡಿಕೊಂಡ್ರೆ ಎಷ್ಟು ಆರೋಗ್ಯವಾಗಿರ್ತೀವಿ. ನೋಡಿ, ಈ ರೀತಿಯಾಗಿ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಟಾಣಿ ಒಳಗೆ ಸೇರಿಸ್ಕೊಂಡು ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನುಣ್ಣಗೆ ನಾವು ಇದನ್ನು ಕುಟ್ಕೊಂಡು ಬರಬೇಕಾಗುತ್ತೆ. ಇವಾಗ ನೋಡಿ, ನಾನು ಕುಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಕುಟ್ಕೊಂಡು ಇಷ್ಟು ಸಾಧ್ಯ ಆಗಿದೆ ನನಗೆ ಅಷ್ಟು ನಾನು ಕುಟ್ಕೊಂಡಿದ್ದೀನಿ. ನೋಡಿ, ಹಾಗೆಯೇ ಇಟ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾನು ಒಂದು ಪಾತ್ರೆಗೆ 2 ಗ್ಲಾಸ್ ಅಷ್ಟು ನಾನು ನೀರನ್ನ ಸೇರಿಸ್ಕೊಳ್ತೀನಿ. ಇವಾಗ ನೋಡಿಕೊಂಡು ನೀರನ್ನ ನೀವೆಷ್ಟು ಜನಕ್ಕೆ ಅಂತ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು 2 ಗ್ಲಾಸ್ ನೀರು ಸೇರಿಸ್ಕೊಂಡಿದ್ನಲ್ಲ, ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿನ ನೀರಿಗೆ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಈಗ ಚೆನ್ನಾಗಿ ಸ್ವಲ್ಪ ಹಿಂಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಹಿಂಡ್ಕೊಂಡ ನಂತರ ಈಗ ನಾವು ಕಾಫಿ ಟೀ ಕುಡಿತೀವಲ್ಲ, ಆ ಜಾಲರಿ ತೊಗೊಂಡು ಈಗ ನಾನು ಸೋಸ್ಕೊಳ್ತೀನಿ ಇದನ್ನೆಲ್ಲ. ಇದರಲ್ಲಿ ತುಂಬಾ ಕಸ ಎಲ್ಲ ಇರುತ್ತೆ ಅಲ್ವಾ ಹುಣಸೆಹಣ್ಣೊಳಗೆ. ನೋಡಿ, ಈ ಹುಣಸೆಹಣ್ಣಿನ ಸಿಪ್ಪೆ ನೀವು ಬಿಸಾಕೋದೇನು ಬೇಡ. ಇದು ನಾವು ಹಿತ್ತಾಳೆ ಪಾತ್ರೆ ನಾವೆಲ್ಲ ಇರುತ್ತಲ್ಲ ಮನೆಯಲ್ಲಿ, ಅದಕ್ಕೆ ನಾವು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಯೂಸ್ ಆಗುತ್ತೆ ಇದು ಹುಣಸೆಹಣ್ಣಿನ ಸಿಪ್ಪೆ ಎಲ್ಲ ಲಾಸ್ಟಿಗೆ. ಇದು ನೋಡಿ, ಎಲ್ಲ ಹುಣಸೆಹಣ್ಣಿಂದೆಲ್ಲ ನಾನು ಹಿಂಡ್ಕೊಂಡಾಗಿದೆ. ನೆಕ್ಸ್ಟ್ ನೋಡಿ, ಇದಕ್ಕೆ ನಾನು ಜೋನಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ನಾನು ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ನೀವು ಎಷ್ಟು ಬೇಕಲ್ಲ ಅಷ್ಟು ನೀವು ಸೇರಿಸ್ಕೊಳ್ಬೋದು ಸ್ವೀಟ್ ನಿಮಗೆ. ನೋಡಿ, ಈ ರೀತಿಯಾಗಿ ನಾನು ಸೇರಿಸ್ಕೊಂಡು ಈಗ ಸ್ವಲ್ಪ ಎಲ್ಲ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಬೇಗನೆ ಕರ್ಗೋಗ್ಬಿಡುತ್ತೆ. ಇದು ಜೋನಿ ಬೆಲ್ಲ ಇರುತ್ತೆ ಅಲ್ವಾ, ತುಂಬಾ ಸಾಫ್ಟ್ ಆಗಿರುತ್ತೆ ಇದು. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಷ್ಟೀಗ ಮಿಕ್ಸ್ ಆಗಿದೆ. ನಂತರ ಈಗ ನಾನು ಕುಟಾಣಿ ಒಳಗೆಲ್ಲ ಸೇರಿಸ್ಕೊಂಡಿದ್ದೆ. ನೋಡಿ, ಕುಟ್ಕೊಂಡಿದ್ನಲ್ಲ ಜೀರಿಗೆ, ಮೆಣಸು, ಏಲಕ್ಕಿ ಎಲ್ಲನೂ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಈ ಪಾತ್ರೆಗೆ ಹಾಕ್ಕೊಂಡು. ನೋಡಿ, ಈ ರೀತಿಯಾಗಿ ಒಂದ್ಸಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನೋಡಿ, ಈಗ ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ಎಷ್ಟು ಸಿಂಪಲ್ ಅಲ್ಲ. ನಾವು ಆರೋಗ್ಯವಾಗಿ ಮನೆಯಲ್ಲೇ ಈ ಥರ ನಾವು ಜೀರಾ ಜ್ಯೂಸನ್ನ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಟೇಸ್ಟೂ ಹಾಗೆ ರುಚಿಯಾಗಿರುತ್ತೆ. ಈಗ ಇದನ್ನು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ನೋಡಿ, ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನೀಗ ಸೋಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಎಷ್ಟು ಸಿಂಪಲಾಗಿ ಮನೆಯಲ್ಲೇ ನಾವು ಜೀರಾ ಜ್ಯೂಸನ್ನ ಮಾಡ್ಕೊಳ್ಬೋದಲ್ಲ, ಎಷ್ಟು ಹೆಲ್ದಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.